ಆನೇಕಲ್ ಪಟ್ಟಣದಲ್ಲಿ ಕರುನಾಡ ರೈತ ಗೋಪಾಲಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪಶುಪಾಲನಾ ಇಲಾಖೆ ಸಹಯೋಗದಲ್ಲಿ ಹಳ್ಳಿಕರ್ ಹೋರಿಗಳ ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಸಿಂಗಾರಗೊಂಡಂತ ಹಳ್ಳಿಕರ್ ಹೋರಿಗಳ ಮೆರವಣಿಗೆಯು ಎಎಸ್ಬಿ ಶಾಲಾ ಆಟದ ಮೈದಾನದಿಂದ ಆರಂಭಗೊಂಡು ನಂತರ ತಿಲಕ್ ಸರ್ಕಲ್ ಮೂಲಕ ನಂತರ ಎಎಸ್ಬಿ ಆಟದ ಮೈದಾನಕ್ಕೆ ಮೆರವಣಿಗೆ ತಲುಪಿತು. ಇನ್ನು ಇದೇ ಸಂದರ್ಭದಲ್ಲಿ ರೈತರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕರುನಾಡ ರೈತ ಗೋಪಾಲಕರ ಸಂಘದ ನಾಗನಾಯಕನಹಳ್ಳಿ ಪಾರ್ಥಸಾರಥಿ, ವಣಕನಹಳ್ಳಿ ಮುನಿ ವೆಂಕಟಪ್ಪ, ಕಾವಲ ಹೊಸಹಳ್ಳಿ ಎಂ ರಮೇಶ್ ರೆಡ್ಡಿ, ಇಂಗಲೂರು ಚಂದ್ರರೆಡ್ಡಿ, ಬೆಸ್ಸಮಾನಹಳ್ಳಿ ಎಸ್ ಮುನಿರಾಜು, ಮೇಡಹಳ್ಳಿ ಮುರುಗೇಶ್, ಕವಲ ಹೊಸಹಳ್ಳಿ ಶ್ರೀನಿವಾಸ್ ರೆಡ್ಡಿ, ಬೆಸ್ತಮಾನಹಳ್ಳಿ ವೆಂಕಟೇಶ್, ದಿನ್ನೂರು ಮುನಿರಾಜು, ಹೊನ್ನಕಲಸಪುರ ವಸಂತರಾಜ್, ಭಕ್ತಿಪುರ ನಾರಾಯಣಪ್ಪ, ಚಿಕ್ಕ ಹಾಗಡೆ ಚಿಕ್ಕಣ್ಣ, ಶೆಟ್ಟಹಳ್ಳಿ ಉದಯಚಂದ್ರ, ಅತಿಥಿಗಳಾದ ಕೃಷ್ಣಪ್ಪ ಮೇಷ್ಟು, ವೆಂಕಸ್ವಾಮಿ ರೆಡ್ಡಿ, ಆನಂದ ರೆಡ್ಡಿ, ಡಾಕ್ಟರ್ ಮಲ್ಲೇಶಪ್ಪ, ಡಾಕ್ಟರ್ ಪ್ರಕಾಶ್ ಮತ್ತು ಗಣ್ಯರು ಹಾಗೂ ಅತಿಥಿಗಳು ಭಾಗವಹಿಸಿದರು. ಕನ್ನಡ ರೈತರ ಗೋಪಾಲಕರ ಸಂಘದ ವತಿಯಿಂದ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹಳ್ಳಿಕಾರು ಉಳಿಸಬೇಕು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಹಳ್ಳಿಕಾರು ಮೆರವಣಿಗೆ ಇಟ್ಕೊಂಡಿದ್ವಿ. ಇದುವರೆಗೂ ಯಾರೂ ಮಾಡಿರಲಿಲ್ಲ. ಇನ್ನು ಮುಂದಕ್ಕೆ ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಅಧ್ಯಕ್ಷರು, ನಾವು ನಮ್ಮ ಸಂಘದವರು ಎಲ್ಲ ಪದಾಧಿಕಾರಿಗಳು ಸೇರಿ ಮಾತಾಡಿ ನಾವು ಇವತ್ತು ಇದನ್ನು ಮಾಡಿದ್ದೀರಿ. ಇನ್ನು ಮುಂದಕ್ಕೆ ಇನ್ನೂ ಬೆಳೆಸ್ತೀವಿ. ಇದು ಮಾಡಿ ಕಾರಣ ಏನಂದರೆ, ಈಗ ಮಳೆ ಬೆಳೆ ಎಲ್ಲ ಹೋಯ್ತು, ಮತ್ತು ಜಮೀನು ಮಾಡ್ತಾ ಇದ್ದಾರೆ. ನಾವು ರೈತರು ಇನ್ನೂ ಬದುಕಿದ್ದೀರಿ ಅಂತ ಜನಗಳಿಗೆ ತೋರಿಸ್ಬೇಕಂತೇಳಿ ಇಷ್ಟು ದನಗಳಿಗೆ ಮೇವು ಹಸುಗಳಿಗೆ ಇರ್ಬೋದು, ಜನಕ್ಕೆ ಊಟ ಕೊಡೋದಕ್ಕೆ ಇರ್ಬೋದು, ರೈತರಿಗೆ ಯಾರನ್ನು ಅದಕ್ಕಾಗಿ ಇಷ್ಟು ಹಸುಗಳ ಕಡೆ ಮೆರವಣಿಗೆ ತೋರಿಸೋಣ ಅಂತೇಳಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಮೆರವಣಿಗೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಈಗ ಮಾಡಿ ತೋರಿಸಿದ್ದೀರಿ. ನಮ್ಗೆ ಹಿರಿಯರು ಸಪೋರ್ಟ್ ಮಾಡಿದ್ದಾರೆ, ಅವ್ರು ಮಾತಾಡ್ತಾರೆ. ರಾಜಣ್ಣ ಹಳ್ಳಿಕಾರ್ ತಳಿ ಉಳಿಸ್ಬೇಕು ಅಂತ ನಾವು ಪ್ರಯತ್ನ ಪಟ್ಟು ಕಷ್ಟಪಟ್ಟು ನಾನು ಮೇಯಿಸ್ತಾ ಇದ್ದೀನಿ. ಮೆರವಣಿಗೆ ವರ್ಷ ಇತ್ತು, ಇದೇ ಥರ ಅಣ್ಣವ್ರು ಮಾಡಿಸ್ತಾವ್ರೆ, ಮಾಡಬೇಕು. ಹಂಗಾಗಿ ಎಲ್ಲ ಸೇರಿ ಮಾಡೋಣ ಅಂತ ಒಂದು ಒಕ್ಕೂಟವಾಗಿ ಯಾವ ದ್ವೇಷ ಭಾವನೆ ಹಸುವೆ ಹೊಟ್ಟೆ ಕಿತ್ತು ಅವೇನು ಇಲ್ದಿರ ದನ ಕಾಯಬೇಕು, ದನ ಮೇಯಿಸ್ಬೇಕು, ಹಳ್ಳಿಕಾರ್ ಬೆಳೆಸ್ಬೇಕು, ಹಿಂದಿನ ಸಂಪ್ರದಾಯ ಉಳಿಸ್ಬೇಕು ಅಂತ. ಹಳ್ಳಿಕಾರ್ ಬಗ್ಗೆ ಹೇಳೋದಾದ್ರೆ ಹಳ್ಳಿಕಾರ್ ಉಳಿಸ್ಲೇಬೇಕು ಅನ್ನೋದು ನಮ್ಮ ಹಠ ಒಂದೈತೆ. ನಾವು ಇರೋ ತನಕ ಉಳಿಸ್ಲೇಬೇಕು, ನಮ್ಮ ಪೀಳಿಗೆನೂ ಹಂಗೆ ಮುಂದಕ್ಕೆ ಬರಬೇಕು ಅಂತ ರೈತರ ಬೆನ್ನೆಲುಬು. ಗೌರವಾಧ್ಯಕ್ಷರು, ನಾನೇನು ಹೇಳ್ತಿದ್ದಂತೆ ನಮ್ಮ ಯುವಕರಿಗೆ, ನಮ್ಮ ಹುಡುಗರಿಗೆಲ್ಲ ಏನು ಹೇಳ್ತಾರೆ, ಮುಂದಕ್ಕೆ ಇನ್ನೂ ಪ್ರೋತ್ಸಾಹವಾಗಿ ಈ ಮೆರವಣಿಗೆ ಮಾಡಿ, ನಾವು ರೈತರಿದ್ದೀವಿ, ನಮ್ಮ ಜಮೀನುಗಳೆಲ್ಲ ಈಗ ಎಲ್ಲ ಇದಕ್ಕೆ ಫ್ಯಾಕ್ಟ್ರಿಗಳು ಕೊಟ್ಕೊಂಡು ಸಾಯ್ತಾವ್ರೆ. ನಮ್ಗೆ ಕಟ್ಕೊಳ್ಳೋಕೆ ದನ ಇಲ್ಲ, ದನ ಕಟ್ಕೊಳ್ಳೋಕೆ ಜಾಗ ಇಲ್ಲ, ಮುಂದೆ ತೊಂದರೆಗಳು ಕೊಡ್ತಾವ್ರೆ ಸರ್ಕಾರ ನಮ್ಗೆ. ಅದರಿಂದ ಅದು ಬೇಡ ಅಂತ ಕೈ ಮುಗಿತೀವಿ. ನಮ್ಮ ರೈತರ ಮಕ್ಕಳು ಬೆಳೀಲಿ, ನಮ್ಮ ರೈತರು ಬೆಳೆದ್ರೆ ನಮ್ಮ ಹಿಂದೆ ಈ ವರ್ಷ ಇಷ್ಟ ಆಯಿತು, ಮುಂದೆ ಮೇಲೆ ಇನ್ನೂ ನಾವು 150 ಜೋಡಿ ಸೇರಿಸಿ ಮೆರವಣಿಗೆ ಬೇಕು ಅಂತ ನಮ್ಮ ಮನವಿ. ಅವು ಇವತ್ತು ಜಮೀನೆಲ್ಲ ಹೋಗ್ಬಿಟ್ಟವೆ, ಯಾರು ಕಟ್ಟೋರಿಲ್ಲ, ದನ ಹುಲ್ಲಾಕೋದಿಲ್ಲ. ಒಂದು ಅರ್ಧ ತತ್ತಾರೆ, ಶೋಕಿ ಮಾಡ್ತಾ ಇರ್ತಾರೆ, ಮಾರ್ಬಿಡ್ತಾರೆ. ಶೋಕಿ ಹುಲ್ಲಾಕೋದು ವರ್ಷ ಎಲ್ಲ ಉಳ್ಕೋರ್ಬೇಕು, ಹಾಕಿ ದನ ಮೇಯಿಸ್ರೆ ಅವಾಗ ನಮ್ಗೆ ಇದಕ್ಕೆ ಹಳ್ಳಿಕಾರ್ ಬೆಳೆಸಂಗೆ ಆಗ್ತೈತೆ. ಈ ರೇಟ್ಗಳು ನೋಡಿದ್ರೆ 8 ಲಕ್ಷ 9 ಲಕ್ಷ 12 ಲಕ್ಷ 13 ಲಕ್ಷ ಹೇಳ್ತಾರಲ್ಲ, ಸುಳ್ಳು. 3 ಲಕ್ಷ 4 ಲಕ್ಷ ಹೇಳಬೇಕು ಕರೆಕ್ಟ್ಗೆ ಎತ್ಕ. ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ರೈತನ ಕಟ್ಟಕ್ಕಾಗ್ತೈತ. ರೈತರೆಲ್ಲ ಸೇರಿ ಇವತ್ತು ಹಳ್ಳಿಕಾರ್ ಹೋರಿಗಳ ಮೆರವಣಿಗೆ ಮಾಡಿದ್ದಾರೆ. ತುಂಬ ಸಂತೋಷ. ಆಮೇಲೆ ಇವ್ರ ಹತ್ರ ದೊಡ್ಡ ಗುಣ ಏನಂತಂದರೆ, ನಮ್ಮವರೇ ಬರಬೇಕು, ನಮ್ಮ ತಾಲೂಕವರೇ ಬರಬೇಕು ಅಂತ ಏನಿಲ್ದಿರ ಬೇರೆ ಕಡೆ ಇರೋಂಥ ರೈತರನ್ನೆಲ್ಲ ಗುರುತಿಸಿ ಇವತ್ತು ಇಲ್ಲಿ ಬಂದಿರೋರು ಹೇಳ್ಬೇಕಂತಂದರೆ, ರೈತರು ಇಲ್ಲಿ ಬಂದಿರೋಂಥ ಜನ ಪಾಪ ಇದೆಲ್ಲ ಹಿಂಗೆ ಮಾಡ್ಬೋದು, ನಮ್ಮ ಎತ್ತು ಇಲ್ಲಿಗೆಲ್ಲ ಬರ್ತವೆ ಅಂತ ಅವ್ರಿಗೆಲ್ಲ ಅನಿಸೇರಿಲ್ಲ. ಬಟ್ ಮೂಲೆ ಗುಂಪಾಗಿ ಎಲ್ಲೋ ತಾವು ಅಣಗಿರೋಂಥ ರೈತರನ್ನ ಕರ್ಕೊಂಬಂದು ಇವತ್ತು ನಮ್ಮ ಮುನ್ರಾಜಣ್ಣವರು ಇಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಅದೊಂದು ತುಂಬ ಸಂತೋಷ. ಆಮೇಲೆ ಇವಾಗ ಎಣ್ಣೆ ಹೇಳ್ತಾ ಇದ್ರು ಲಕ್ಷಗಳು ಅಂತ, ಅವ್ರ ಹತ್ರ ದುಡ್ಡದೇ ಅವ್ರು ಗೊತ್ತಾಗ್ತಾರೆ, ನಾವು ಅದನ್ನ ಹೇಳೋಕ್ಕಾಗಲ್ಲ. ಬಟ್ ಇವಾಗ ಭಾಳ 1 ಲಕ್ಷಕ್ಕೆ ಬಾಳ್ತದೆ, ನಾನು 2 ಲಕ್ಷ ಕೊಡ್ತೀನಿ, ನಾನು ಇಸ್ಕೊಂಡು ಕೂಡ ಕೊಡ್ತಾನೆ. ಇವಾಗ ಪ್ರಸ್ತುತಿ ಇರೋದು ಹಂಗೆ. ಯಾಕಂದರೆ
ಅದೇ ಯಾವುದೋ ಫಿಲಮಾಗಿ ಹೇಳ್ತಾರೆ, 1 ಲಕ್ಷ ರೂಪಾಯಿ ಸೀರೆ 2 ಲಕ್ಷ ರೂಪಾಯಿ ತಗೊಂಡ್ರು ಆ ಸೀರೆನೇ. ಇವಾಗ ಏನು ಮಾಡೋಕ್ಕಾಗಲ್ಲ, ಜಂಬಾಗ ಅವ್ರ ಲೆವೆಲ್ ಕೊಟ್ಟು ಅವ್ರು ಎತ್ತಾಕೊಂತಾರೆ, ಅದು ಹೋಯ್ತು. ಆಮೇಲೆ ಇಲ್ಲಿ ಕರೆಸಿ ಇವರೆಲ್ಲ ಮಾಡಿರೋದು ತುಂಬ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇದೇ ಥರ ವರ್ಷ ಅವ್ರ ದೇವ್ರು ಒಳ್ಳೇದು ಮಾಡಲಿ. ಆ ಗೋಪಾಲಿಕರ ಸಂಘ ಇನ್ನೂ ಮುಂದಕ್ಕೆ ಒಳ್ಳೆ ಮಟ್ಟಕ್ಕೆ ಬೆಳೀಲಿ. ಅವ್ರಿಗೆ ಯಾವ ಕಷ್ಟ ಸುಖ ಏನೂ ಆಗದೆ ಅವ್ರಿಗೆ ಸಂತೋಷವಾಗಿ ಬದುಕಲಿ ಅಂತೇಳಿ ನಾವು ಆಚರಿಸ್ತೀವಿ. ಇದೆಲ್ಲ ಎತ್ತುಗಳೆಲ್ಲ ನೋಡಿಬಿಟ್ಟು ಇವತ್ತು ಹಳ್ಳಿಕಾರ್ ಏನು ಕಣಜ ಅಂತೇಳಿ ಏನು ಹೇಳ್ತೀವೋ ಆನೆಕಲ್ ಕೂಡ ಸಹ ಇದೆ. ತುಂಬ ಸಂತೋಷ ಆಯಿತು. ಎಲ್ಲರೂ ಬಂದು ಸಹಕರಿಸಿ ಎಲ್ರಿಗೂ ಧನ್ಯವಾದ ಹೇಳ್ತೀವಿ. ಜೈ ಹಿಂದ್, ಜೈ ಹಳ್ಳಿಕಾರ್. ಸುಮಾರು ಒಂದು 40ರಿಂದ 42 ಜೊತೆ ಎತ್ತುಗಳು ಬಂದಿವೆ. ನಾವು ಇಷ್ಟು ಬರ್ತಾವೆ ಅಂತ ಕೂಡ ನಾವು ಕೂಡ ಸಹ ಮಾಡೋರು ಕೂಡ ನಮ್ಗೆ ಇಷ್ಟು ಇದಿರಲಿಲ್ಲ, ಇಷ್ಟು ಬರ್ತವೆ ಅಂಥೇಳಿ. 42 ಎತ್ತುಗಳಂದರೆ ಆನೆಕಲ್ಲಲ್ಲಿ ಇದೆ. ಪ್ರಥಮರಿಗೆ ಇಷ್ಟೊಂದು ಎತ್ತುಗಳು ಬಂದು 42 ಜೊತೆ ಆನೆಕಲ್ಲಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ನಡೆದಿರೋದು ಈ ವರ್ಷನೇ.